ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಫ್ಯಾನ್ಸ್ ಕಾರ್ಟೂನಲ್ಲಿ ಹಾಕ್ತಾ ಇರೋ ಅತ್ತೆಗೆ ತಕ್ಕ ಸೊಸೆ ಈ ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ನಾನು ಹೊಸ ಸ್ಟೋರಿನ ಹಾಕ್ತಾ ಇದ್ದೀನಿ. ತುಂಬಿದ ಮನೆ ಕಥೆ ಇದೆ, ಹೊಸ ಅಧ್ಯಾಯ ತುಂಬಿದ ಕುಟುಂಬ ಅಂತ ಹೊಸ ಸ್ಟೋರಿ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಆ ಚಾನಲ್ಗೂ ಹೋಗಿ ಆ ಸ್ಟೋರಿನೂ ನೋಡಿ. ಆ ಸ್ಟೋರಿ ಕೂಡ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬೇಗ ಅದಕ್ಕೂ ನೀವು ಏನಾದರೂ ಬೇಗ ಸಬ್ಸ್ಕ್ರೈಬ್ ಆದರೆ ಆ ಚಾನಲ್ಗೂ 2 ವಿಡಿಯೋ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ನಮಸ್ಕಾರ. ಇವಾಗ ಮನ್ಯಾಗ ನಮ್ಮ ಸವಿತವ್ವ ಲಲಿತವ್ವ ಯಾರೂ ಇಲ್ರಿ. ನಮ್ಮ ಸವಿತವ್ವ ಲಲಿತವ್ವ ಸರಿತಾ ಹೊರಗಡೆ ಹೋಗಾರ್ರಿ. ಏನೋ ಕೆಲಸ ಐತಂತ ಹೊರಗಡೆ ಹೋಗಾರ. ಅವ್ರು ಹೊರಗಡೆ ಹೋದ್ಮೇಲೆ ಇವಾಗ ಇಲ್ಲಿ ನನ್ನ ಆಟ ಚಾಲು ಮಾಡಲಿಲ್ಲ ಅಂತ ಹೆಂಗೆ ಹೇಳ್ರಿ? ಮನ್ಯಾಗ ಎಲ್ಲರೂ ಆರಾಮ ಕಾಣಿ ಹಿಡ್ಕೊಂಡು ಮಕ್ಕೊಂಡಾರಿ. ಅಡುಗೆ ಮಾಡಿಲ್ಲ, ಏನಿಲ್ಲ. ಇವ್ರನ್ನ ಹಿಂಗೆ ಮಕ್ಕೊನಾಕ್ಬಿಟ್ರೆ ಹೆಂಗೆ ಹೇಳ್ರಿ? ನೀವೇ ಹೇಳ್ರಿ. ಈ ನಮ್ಮ ಲಲಿತವ್ವ ಮನೆಗೆ ಬಂದ ಮೇಲೆ ಇವ್ರು ಎಲ್ಲ ಕೆಲಸ ಮಾಡೋಕೆ ಮನಸ್ಸೇ ಬರವಲ್ದು. ಬರೀ ಕುಂತಲೇ ಎಲ್ಲ ಬೇಕು ಅಂತ ಅಂತಾರೆ. ಇಂಥವ್ರಿಗೆ ಈಗ ಸರಿಯಾಗಿ ಪಾಠ ಕಲಿಸ್ತಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಹೌದಿಲ್ರಿ? ಬರ್ರಿ ಹೆಂಗೆ ಪಾಠ ಕಲಿಸ್ತೀನಂತ ನೀವು ನೋಡೋದ್ರಿ ಅಂತ. ಲಕ್ಷ್ಮೀ, ಲೇ ಲಕ್ಷ್ಮೀ, ಏನು ಬೇ ಯವ್ವ ಕೊನೆಗೆ ಈಗ ಅಡ್ಡ ಬಿದ್ದೀನಿ. ಎದಕ್ಕೆ ಏನು ಬೇಕು ನಿನಗೆ? ಕೊನೆಗೆ ಮಕ್ಕೊಂಡಿದ್ದಿ ಅಲ್ಲೇ ಹುಚ್ಚಿಗೆ ಚಿಡ್ದೈತಾನೆ ನಿನಗೆ? ಎದ್ದಳದ 8ಕ್ಕೆ ಎದ್ದಿದ್ದಿ, 8 9 ಹಾಕೊಂದಿತ್ತು ಅವಾಗ ಎದ್ದಿದ್ದಿ. ಈಗ ಮತ್ತೆ ಮಕ್ಕೊಂಡೇನು? ಎದ್ದು ಬಾ ಇಲ್ಲಿ. ಲೇ ಎಲ್ಲಿ ಅವ್ವ ಎದಕ್ಕೆ ಕರೆ ಹಾಕೊಂತಾಳೆ ನೋಡ್ಲಿ, ಒಂದು ಸ್ವಲ್ಪ ಹೋಗಿ ಬಾ ಹೋಗು. ಸರಿ ಬೇಕ ಯವ್ವ ಹೇಳ್ಬೇ, ಏನು ಎದಕ್ಕೆ ಕರೆದಿಯಲ್ಲ? ಲಕ್ಷ್ಮಿ ಅಂದ್ರೆ ನೀನ ಅನ್ಲಿ? ಅಲ್ಲ ಬೇಯವ್ವ, ಅದು ಅಕ್ಕ ಮಕ್ಕೊಂಡಳ, ಅದಕ್ಕೆ ಏನಂತ ನಾನು ಕೇಳಕ್ಕಂತ ಬಂದೆ. ಏನು ಬೇಕು ಹೇಳ್ಬೇ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಆಕೆ ಲಕ್ಷ್ಮೀನ ಇಲ್ಲಿ ಕಳ್ಸು, ಇಲ್ಲ ನಿನಗೆ ಬೀಳ್ತಾವೆ 2 ಏಟು. ತಗೋಬೇಯವ್ವ. ಯಾಕ ನೀನ ಬರ್ಬೇಕಂತ ಬಾ ಬೇ. ಅವ್ವ ಎದಕ್ಕೆ ಕರೆ ಕುಂತಾಳ ನೋಡು. ಈ ಮನ್ಯಾಗ ನೆಮ್ಮದಿಯಿಂದ ಮುಕ್ಕೊನಂಗೂ ಇಲ್ಲ ನೋಡು. ನಾನು ಒಂದೇ ಸಮನೆ ಒದ್ರು ನಮ್ಮ ಅವನ ಈ ಮನ್ಯಾಗ ನಂಗೆ ಅತ್ತೆ ಆಗ್ಬಿಟ್ಟಾಳತ್ತಾಗ. ಏನು ಬೇಯವ್ವ ಎದಕ್ಕೆ ಒದ್ರ ಕುಂತಿದ್ದಿ? ಒಂದೇ ಸಮನೆ ಒಟ ಅಂತಂದು ತಣ್ಣಗೆ ಒಂದು ಸ್ವಲ್ಪ ಮಕ್ಕೊನಾಕು ಬಿಡವಲ್ಲೆಲ್ಲ. ಏನು ಬೇಕಾಗಿತ್ತು ಈಗ ನಿನಗೆ? ಯಾಕಲೇ, ಯಾಕ ಅವಾಜ್ ಭಾಳ ಜೋರಾಗಿ ಕುಂತೈತಲ್ಲ, ಎದಕ್ಕೆ? ಯವ್ವ ಮಕ್ಕೊಂಡಕ್ಕಿಗೆ ಕರೆದ್ರೆ ಮತ್ತೆ ಸಿಟ್ಟು ಬರಲ್ಲ ಅನ್ಬೇ. ಹೌದೌದು, ಪಾಪ ಮುಂಜಾನೆ 4 ಗಂಟೆಗೆ ಎದ್ದು ಮನೇನ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಮಕ್ಕೊಳ್ಳೋದ 12-1 ಗಂಟೆ ಆಕೈತಿ. ಪಾಪ ರಾತ್ರಿ ಎಲ್ಲ ನೀವು ನಿದ್ದಿನ ಆಗಿರಲ್ಲ, ಅದಕ್ಕೆ ಈಗ ಮಕ್ಕೊಂಡಿರ್ತಿದ್ಯಲ್ಲ. ಯವ್ವ ನಾ ಎಷ್ಟೊತ್ತಿಗಾರ ಯಾಕೆ ಎದ್ದಳ್ಳಿ, ಎಷ್ಟೊತ್ತಿಗಾರ ಯಾಕೆ ಮಕ್ಕಳಿ, ಅದೆಲ್ಲ ನಿನಗೆ ಎದಕ್ಕೆ ಬೇಕೇ? ಅದೆಲ್ಲ ಬಿಡು, ಈಗ ಹೇಳು ಎದಕ್ಕೆ ಕರೆದಿ ಅದನ್ನು ಹೇಳು. ಆತು, ನನಗೆ ತಲೆ ಭಾಳ ನೋಸಕೊಂತೈತಿ. ಸ್ಟ್ರಾಂಗಾಗಿ ಒಂದು ಚಹಾ ಮಾಡ್ಕೊಂಬ. ಅಷ್ಟೇನ ತಡಿ, ಎಲ್ಲಿಗೆ ಹೇಳ್ತೀನಿ ಮಾಡ್ಕೊಂಬರ್ತಾಳ. ಇಷ್ಟಕ್ಕೋಸ್ಕರ ನನ್ನ ಅಲ್ಲಿಂದ ಕರೆದೇನೆ ನೀನು? ನಂಗೆ ಎಲ್ಲಿ ಮಾಡಿದ್ದು ಚಹಾ ಸೇರಂಗಿಲ್ಲ. ಸುಮ್ಮನೆ ಸರಳಗೆ ಹೋಗು, ಚಹಾ ಮಾಡ್ಕೊಂಡು ಬಾ, ನಡಿ. ಆಯ್ತು ತಗೋ. ಯಪ್ಪ ಇದೇನು ಅಡುಗೆ ಮನೆನೇ? ಇನ್ನು ತಿಪ್ಪಿನ ಅಲ್ಲ. ಪ್ರತಿ ಸಲ ಎಲ್ಲರೂ ಹೋಗೋ ಮುಂದೆ ಎಲ್ಲ ಚಂದನದಂಗೆ ಸ್ವಚ್ಛ ಮಾಡಿಟ್ಟು ಅಡುಗೆ ಮಾಡಿಟ್ಟು ಹೋಗಿದ್ರಿ ಇವರು. ಈ ಸಲ ನೋಡ ಎಲ್ಲ ಹಂಗೆ ಹೋಗಾರ. ಯಪ್ಪ ಸೊಪ್ಪಲ್ಲೇ ಇಟ್ಟಾರ. ಅಯ್ಯೋ ದೇವ್ರಿ, ಬಾಂಡೆ ನೋಡಿದ್ರೆ ಒಂದು ರಾಶಿ ಅದಾವು. ಯಪ್ಪ ದೇವ್ರಿ, ನಾನೇನು ಬಾಂಡೆ ಗಿಂಡೆ ಎಲ್ಲ ತಿಕ್ಕೋಗಾರ. ಏನೋ ಮಾಡ್ಕೊಂಡ್ರು ಮಧ್ಯಾಹ್ನಕ್ಕೆ, ಏನೋ ಒಂದು ಅನ್ನ ಮಾಡ್ಕೊಂಡ್ರೆ ಸಾಕತ್ತಾಗ. ಚಿತ್ರಾನ್ನ ಏನಾರು ಮಾಡ್ಕೊತಿದ್ರೆ ಆತತ್ತ ನಾನು ಅನ್ಕೊಂಡ್ರು. ಯವ್ವ ಇವ್ರು ನೋಡಿದ್ರೆ ಅಡುಗೆ ಮನೆಯೆಲ್ಲ ಗಬ್ಬು ಎಬ್ಬಸಿ ಬಾಂಡೆ ಸಾಮಾನೆಲ್ಲ ಅಲ್ಲೇ ಇಟ್ಟು ಕಸ ಎಲ್ಲ ಹರಿವಿ ಹೋಗಾರಲ್ಲಪ್ಪ. ಯಪ್ಪ ದೇವ್ರಿ, ಲಗುನ ಮಾಡ್ಕೊಂಬಾಲೆ ಚಾ, ಅಲ್ಲೇ ನಿಂತ್ಬಿಟ್ಟಲ್ಲ. ಈಗ ನಮ್ಮ ಅವ್ವ ಒಬ್ಬಕ್ಕೆ ಯಾವತ್ತು ಚಹಾ ಕುಡಿಲಾರ್ದಕ್ಕೆ ಇವಾಗ ಚಹಾ ನೆನಪಾಗ್ಬಿಟ್ಟೈತಿ ಈಕಿಗೆ. ಈಗ ಚಹಾ ಮಾಡೋಕ್ಕೂ ದಬ್ರಿನೇ ಇಲ್ಲ. ಎಲ್ಲಿ ಲೇ ಎಲ್ಲಿ? ಏನು ಬೇಯಕ್ಕ? ಏನು ಬೇಯಕ್ಕ? ಇದು ಅಡುಗೆ ಮನೆ ಹಿಂಗಾಗಿತ್ತಲ್ಲ. ನೋಡ್ಲೆ ಹೆಂಗೆ ಮಾಡಿಟ್ಟಾರ ನೋಡ್ಲೆ. ಚಹಾ ಮಾಡಕ್ಕೆ ಚಹಾ ದಬ್ರಿನೇ ಇಲ್ಲಲೇ. ಲಗು ಒಂದು ಚಹಾ ದಬ್ರಿ ತಿಕ್ಕೊಡ್ಲೆ, ಚಹಾ ಮಾಡಿ ಕೊಡ್ತೀನಿ ಅತ್ತಾಗ ಅವ್ವಗ. ಅಲ್ಲಿ ಬೇಯಕ್ಕ, ಚಹಾ ದಬ್ರಿ ನೀನು ತಿಕ್ಕೊಡ್ತೀನಿ ಹಂಗಂತ ನೀನು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಂತ ನಂಗೆ ಹೇಳಂಗಿಲ್ಲಲ್ಲ. ಈ ಅಡುಗೆ ಮನೆಯನ್ನೆಲ್ಲ ಅವರ ಬಂದು ಸ್ವಚ್ಛ ಮಾಡ್ಕೊಳ್ಳಿ, ನಾವ್ಯಾಕೆ ಸ್ವಚ್ಛ ಮಾಡೋಣ? ಈಗ ಚಹಾ ದಬ್ರಿ ಅಷ್ಟು ತೊಳೆದು ಕೊಡು, ಅದನ್ನಷ್ಟೇ ಚಹಾ ಕಾಯಿಸ್ಕೊಂಡು ಅವು ಕೊಟ್ಟು ನಾವು ಹೋಗಿ ಕುತ್ಕೊಳ್ಳೋಣಂತ. ಇದನ್ನೆಲ್ಲ ನಾವ್ಯಾಕೆ ಸ್ವಚ್ಛ ಮಾಡೋಣ? ಅವರ ಬಂದು ಮಾಡ್ಕೋತಾರೆ, ನಮಗೆ ಎದಕ್ಕೆ ಬೇಕಾಗೈತಿ? ಸರಿ ಬೇಕಾ? ಅಷ್ಟಂದ್ರೆ ಓಕೆ. ಈಗೇನೊಂದು ಚಹಾ ದಬ್ರಿ ತಿಕ್ಕೊಡ್ಬೇಕಿಲ್ಲ, ತಡಿ ತಿಕ್ಕೊಡ್ತೀನಿ. ಆ ಚಹಾ ದಬ್ರಿನ ಆತ ಹಿತ್ತಲ್ದಾಗ ಹೋಗಿ ತಿಕ್ಕೊಂಬ. ಸಿಂಕ್ ತುಂಬ ಬಾಂಡೆ ತುಂಬಿಟ್ಟಾರ. ಮತ್ತೇನಾರು ನೀನು ಒಂದು ದಬ್ರಿ ತಿಕ್ಕಕ್ಕೆ ಹೋದಿ ಅಂದ್ರೆ ನೀವು ಅಷ್ಟು ಕೆಳಗಡೆನೆ ಬೀಳ್ತಾವು. ಹಿತ್ತಲ್ದಾಗ ಹೋಗಿ ಚಹಾ ದಬ್ರಿ, ಚಹಾ ಸೋಸೋ ಶಾಣಿಗೆ ಹಂಗೆ ಒಂದು ಕಪ್ ತೊಳ್ಕೊಂಬ.
ಸರಿ ಬೇ. ಈಕಿ ಸರಿತವ ಯಾಕಾರ ಬಂದ್ಲ ನಮ್ಮ ಮನೆಗೆ ಅನಿಸ್ಬಿಟ್ಟೈತಿ ನನಗಂತೂ. ಇಲ್ಲಾಂದ್ರೆ ತಣ್ಣಗೆ ಮನ್ಯಾಗ ಬಿದ್ದಿರ್ತಿದ್ವು ಹೇಳಿದ ಕೆಲಸ ಮಾಡ್ಕೊತ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಣ. ಈಗ ನೋಡಿದ್ರೆ ಇಲ್ಲಿ ನಾವು ಪೇಚಾಡ್ಬೇಕು. ನಾ ನೋಡಿದ್ರೆ ಮುಂಜಾನೆರ ಬಂದು ಅಡುಗೆ ಮನೆ ನೋಡಲಿಲ್ಲ, ನೋಡಿದಿದ್ರೆ ಅಷ್ಟು ಸ್ವಚ್ಛ ಮಾಡಿಸೋ ತನಕ ಕಳಿಸ್ತಿಲ್ಲಾಗಿದ್ದೆ ಅವ್ರನ್ನ. ಅವ್ರು ಏನಾರು ಹೊರಗಡೆ ಒಕ್ಕಾರ ಅನ್ನೋ ಒಂದು ಸಣ್ಣ ವಿಷಯ ನನಗೆ ಗೊತ್ತಾಗಿದ್ದಿದ್ರು ಏನಾರು ಒಂದು ನಾಟಕ ಮಾಡಿ ಅವ್ರು ಹೋಗ್ಲಾರ್ದಂಗೆ ಮಾಡಿರ್ತಿದ್ದೆ. ಆದ್ರೆ ಒಂದು ಚೂರು ಕೂಡ ಹೇಳಿಲ್ಲ ನನಗೆ ಹೊಕ್ಕಾರ ಅಂತ ಅನ್ನೋದು ಯಾರು. ಲಗುನ ತೊಂಬ ಲೇಪ ತಂದೆ ತಡಿ ಬೇಯಕ್ಕ ತಿಕ್ಕ ಕುಂತೀನಿ. ಯಾಕ ತಗೋಬೇ ಚಾ ಸೋಸೋದಬ್ರಿ. ಯಾ ನಮ್ನಿ ಕಲಿ ಕುಂತು ಬಿಟ್ಟಿತ್ತವ ಯವ್ವ, ಒತ್ತಿ ಹೋಗಿತ್ತ ಏನಚ್ಚ ಕಲಿ ಆಗಿಬಿಟ್ಟಿತ್ತು ನೋಡ್ದಬ್ರಿ. ಸ್ವಚ್ಛಗ ತೊಳ್ಕೊಂಬಂದಿನಿ. ತಗೋ ಇದ್ರಾಗ ಚಾ ಮಾಡ್ತಿರು. ಆಟೊತ್ತಿಗೆ ಚಾ ಕಪ್ಪು ಮತ್ತು ಶಾಣಿಗೆ ಎರಡೂ ತೊಳ್ಕೊಂಬರ್ತೀನಂತ. ಸರಿ ಕೊಡು. ಇವತ್ತ ತರ್ತೀಯನಿ ಏನಿಲ್ಲವ ನೀ ಚಾನ? ಯವ್ವ ತಂದೆ ತಡಿಬೇ ಕುದಿಯಾಗ ಕುಂತೈತಿ. ಎಲ್ಲಿ ಲಗುನ ಚಾ ಸೊಸ ಶಾಣಿಗೆ ಕಪ್ಪು ತಗೊಂಬ. ಹಾಂ ಬೇಕ. ಯವ್ವ 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 ಇವ್ರು ಇವತ್ತೇನು ಚಾ ತರಂಗಿಲ್ಲ ಬಿಡು. ನನ್ನ ತಲೆಯನ್ನ ಸಿಡಿಯಾಗ ಕುಂತೈತಂದ್ರೆ ಇನ್ನೂ ತರವಲ್ರಲ್ಲ ನಿಮ್ಮ. ಯವ್ವ ತಗೋಬೇ ನಿನಗಂತಂದ ಚಾ ಮಾಡ್ಕೊಂಬಂದೈತಿ ನೋಡು. ನಿನ್ನ ಸೊಸೆಯರು ಚಾದ ಬಾಂಡೆನೂ ಇಟ್ಟೋಗಿಲ್ಲ, ಎಲ್ಲ ಬಾಂಡೆ ಹಂಗೆ ಹರ್ವಾರ. ಮತ್ತು ಎಲ್ಲಿ ಹೋಗಿ ಚಾದ ಬ್ರಿನ ಸ್ವಚ್ಛಕ್ಕೆ ತಿಕ್ಕೊಂಬಂದು ಕೊಟ್ಲು. ಅವಾಗ ಚಾ ಕಿಟ್ಟು ಚಾ ಮಾಡ್ಕೊಂಬಂದಿನಿ ನೋಡು. ತಗೋ ಚಾ ಕುಡಿ. ಏನೋ ಅವಸರದಾಗ ಬಿಟ್ಟು ಹೋಗಿರ್ಬೋದು ತಗೋ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದಿ. ಕೊಡು ಚಾನ ಮೊದಲು. ಯವ್ವ ನಾನು ಮಾಡಿರೋ ಚಾ ಕುಡಿಬೇ ನೀನು. ತಲೆನೋವು ಹೋಗಿದ್ದು ವಾಪಸ್ ಬರೋದೇ ಇಲ್ಲ ನೋಡ್ಬೇಕಾರ. ಕುಡಿಬೇ ನೀನು. ಅಂದ್ರೆ ನನ್ನ ತಲೆನೋವು ನೀನು ಚಾಗ ಅಷ್ಟು ಹೆದರ್ತೈತಂತ ಹೇಳಕ್ಕುಂತೇನ್ಲಿ ನೀನು. ಹಂಗಂದ್ರೆ ಚಾ ಹೆಂಗಿರ್ತೈತನ ಅನ್ನೋದು ನನಗೂ ಗೊತ್ತಾಗುಂತೈತಿ. ಅಯ್ಯೋ ಯವ್ವ ಹಂಗಲ್ಬೇ, ಚಾ ಚಲೋ ಆಗೈತಿ ನೀ ಕುಡ್ದೆ ಅಂದ್ರೆ ತಲೆನೋವು ಹೋಗ್ಬಿಡ್ತೈತಿ ಅಂತ ಹೇಳಿದ್ದೆ. ಅದನ್ನು ನಾನು ಹೇಳ್ಬೇಕು, ನೀನಲ್ಲ. ಮೊದಲು ಚಾ ಕುಡ್ದು ಹೇಳ್ತೀನಿ ತಡಿ. ಚಿಚಿ 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 ಲೇ ಇದು ಚಾ ಅನ್ಲೇ, ಇದಕ್ಕೆ ಯಾರು ಚಾ ಅಂತಾರನ ನಿನಗೆ? ಯಾ ಚಾ ಮಾಡ್ಕೊಂಬಂದಿದ್ದಿ ನೀನು? ಅಲ್ಲ ಬೇ ಅವ್ವ ಯಾಕೆ ಬೇ ಏನಾತು? ಹಾಲು ಸಕ್ಕರೆ ಚಾಪುಡಿ ಹಾಕಿ ಮಂದಾಗ ಚಾ ಮಾಡ್ಕೊಂಬಂದಿನಿ ಬೇ. ಚಾಗ ಶುಂಠಿ ಹಾಕಿದೇನ ನೀನು? ಹೇಳ ಯವ್ವ, ನೀನು ಯಾವಾಗಿಂದ ಶುಂಠಿ ಚಾ ಕುಡಿಯೋಕೆ ಚಲೋ ಮಾಡಿದೆ? ನನಗೆ ಯಾವಾಗ ತಲೆನೋವು ಬಂದ್ರೂ ನಮ್ಮ ಲಲಿತಾ ಶುಂಠಿ ಜಜ್ಜಿ ಹಾಕಿ ಚಂದನ ತಂಗ ಚಾಪುಡಿ ಗಿಪುಡಿ ಜಾಸ್ತಿ ಹಾಕಿ ಸ್ಟ್ರಾಂಗ್ ಚಾ ಮಾಡಿಕೊಡ್ತಿದ್ಲು. ಆ ಚಾಕ ತಲೆನೋವು ಹಂಗೆ ಓಡೋಕಿತ್ತು ಗೊತ್ತನ. ಇಂಥ ಚಾ ಕುಡಿದೆ ಅಂದ್ರೆ ಇನ್ನೊಂದಿಷ್ಟು ತಲೆನೋವು ಬರ್ತೈತೆ ನೋಡಿ ನನ್ನ ಹತ್ರ. ನನಗೆ ಚಾ ಬೇಕಾಗಿಲ್ಲ, ಹೋಗಿ ಶುಂಠಿ ಗಿಂಟಿ ಜಜ್ಜಿ ಹಾಕಿ ಚಂದನ ತಂಗ ಚಾ ಮಾಡ್ಕೊಂಬ. ತಗೋಯ್ತಾನೆ. ಅಲ್ಲ ಬೇ ಇದೊಂದ್ಸಲ ಇಲ್ಲಿ ತಗೋಬೇ ಚಾನ. ಬೇಕಾರೆ ಮುಂದಿನ ಸಲ ಹೇಳ್ತೇನೆ ಅವಾಗ ಯಾವಾಗಾರ ಅವಾಗ ಬೇಕಾದ್ರೆ ಶುಂಠಿ ಗಿಂಟಿ ಹಾಕಿ ಮಾಡ್ಕೊಡ್ತೇನಂತ. ಈಗ ಇದನ್ನು ಕುಡಿಬೇ. ನನಗೆ ಬೇಕಾಗಿಲ್ಲಲೇ ತಲೆನೋವಿರೋದು ನಿನಗೆ ನನಗೆ. ನನಗೀಗ ತಲೆನೋವು ಹೋಗ್ಬೇಕಂದ್ರೆ ಶುಂಠಿ ಗಿಂಟಿ ಹಾಕಿ ಜಜ್ಜಿ ಹಾಕಿ ಚೆಂದ ತಂಗ ಚಹಾ ಕುದಿಸ್ಕೊಂಡು ತಂದು ಕೊಡ್ಬೇಕು ನನಗೆ. ಹಂಗಂದ್ರೆ ಕುಡಿತೀನಿ ನಾನು, ಇಲ್ಲಾಂದ್ರೆ ಕುಡಿಯಂಗಿಲ್ಲ. ಹೋಗ ಮಾಡ್ಕೊಂಬ. ಆತ ತಗೋಬೇ ತಗ. ಯಾಕ ಮತ್ತೆ ದಬ್ರಿನ ತಿಕ್ಕೊಡ್ಬೇಕನ್ಬೇ? ಹ್ಞೂ ಮತ್ತೆ ಒಂದು ಸ್ವಲ್ಪ ಲಘುನ ಮಾಡ್ಕೊಂಬರ್ರಿ. ಅಲ್ಲೇ ಪಂಟ್ ಹೊಡ್ಕೊಂಡು ಕುತ್ಕೊಂಡ್ಬಿಡ್ಬೇಡ್ರಿ ಅಡುಗೆ ಮನ್ಯಾಗ. ಯವ್ವ ತಗೋಬೇ ಶುಂಠಿ ಗಿಂಟಿ ಜಜ್ಜಿ ಹಾಕಿ ಚಾಪ್ರಿ ಒಂಚೂರು ಜಾಸ್ತಿ ಹಾಕಿ ಚಂದ ತಂಗ ಸ್ಟ್ರಾಂಗಾಗಿ ಚಾ ಮಾಡ್ಕೊಂಬಂದಿನಿ. ತಗೋ ಸರಿ ಕೊಡು. ಎಷ್ಟು ಮಸ್ತಾಗೈತಂದ್ರೆ ಬೇ ಚಾ. ಹಂಗೆ ಅಲ್ಲಿ ನೋಡ್ಬೇಕಾಗಿತ್ತು ಅಡುಗೆ ಮನ್ಯಾಗ ಶುಂಠಿದ ವಾಸನೆ ಘಮ 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 ಅಂತ ಬರಾಕುಂತಿತ್ತು ನೋಡ್ಬೇ. ಅದ್ರಾಗೂ ನಮ್ಮ ಅಕ್ಕ ಒಣ ಶುಂಠಿನ ಆ ಕಲ್ನಾಗ ಹಾಕಿ ಕುಟ್ಟಿ ಕುಟ್ಟಿ ಜಜ್ಜಿ ಜಜ್ಜಿ ಹಾಕಿ ಮಾಡಿದ್ಲು ನೋಡ್ಬೇಯವ್ವ. ಶುಂಠಿ ಎಲ್ಲ ಪುಡಿ ಆಗಿಬಿಟ್ಟಿತ್ತಲ್ಲ, ಅದ್ರದ್ದು ಘಮ ಎಲ್ಲ ತೊಗೊಂಡು ಚಾ ಮಸ್ತ್ ಆಗ್ಬಿಟ್ಟೈತಿ ನೋಡ್ಬೇ. ಏನ್ಲಿ ಏನಂದ್ಯಲ್ಲ ನೀನು? ಅದೇ ಒಣ ಶುಂಠಿನ ಕಲ್ನಾಗ ಹಾಕಿ ಜಜ್ಜಿ 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 ಪುಡಿ ಮಾಡಿ ಹಾಕಾಳ್ಬೇ ಚಾಕ. ಹಂಗಾರ ನನಗೆ ಈ ಚಾ ಬೇಕಾಗಿಲ್ಲ. ತಗೋರಿ ಈ ಚಾನ ನೀವ ಕುಡ್ಕೋರಿ. ಯಾಕೆ ಬಿ ಏನಾಯ್ತು? ನೀನು ಹೇಳ್ದಂಗೆ ಶುಂಠಿ ಜಜ್ಜಿ ಹಾಕಿನ ಚಹಾ ಮಾಡ್ಕೊಂಬಂದೈತಲ್ಲ. ನಾನು ಹೇಳಿದ್ದು ಹಸಿ ಶುಂಠಿನ ತಗೊಂಡು ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಚಂದನ ತಂಗ ನೀರಿನಾಗ ತೊಳೆದು ಜಜ್ಜಿ 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 ಚಾನಾಗ ಹಾಕಿ ಕುದಿಸ್ಕೊಂಡು ಸ್ಟ್ರಾಂಗಾಗಿ ಚಹಾ ಮಾಡ್ಕೊಂಬರ್ರಿ ಅಂತ ಹೇಳಿದ್ದು. ಒಣಕಲ್ ಶುಂಠಿ ಅಲ್ಲ. ನಾ ಒಣಕಲ್ ಶುಂಠಿ ಇದು ಚಾನ ಕುಡಿಯಂಗಿಲ್ಲ. ಯವ್ವ ಏನು ಹೇಳಾಕುಂತೀವಿ ನೀನು? ಏನು ಹೇಳಾಕುಂತಿದಿ ಅಂದ್ರೆ ಇಲ್ಲೇ ಒಂದು ಚಂದನ ತಂಗ ಚಾ ಮಾಡ್ಕೊಂಬಂದು ಕೊಡೋಕ್ಕಾಗವಲ್ದಲ್ಲ ನಿಮ್ಮಿಬ್ರು ಕೈಯಾಗ. ಅದು ಹೆಂಗೆ ಬಾಳೆ ಮಾಡಿರ್ಲಿ ನೀವು ಇಷ್ಟು ದಿನ ಗಂಡನ ಮನ್ಯಾಗ?
ಅಲ್ಲ ಬೇ ಯವ್ವ, ಮುಂಚೆನಾರ ಹೇಳ್ಬೇಕಿಲ್ವೇ ಹಸಿ ಶುಂಠಿನ ಜಜ್ಜಿ ಹಾಕಿ ಚಾ ಮಾಡ್ಕೊಂಬ ಅಂತಂದು. ನಾನು ನೀವಿಬ್ಬರು ಭಾಳ ಶಾಣೇರಂತ ಅನ್ಕೊಂಡಿದ್ದೆ, ಈ ನಮ್ನಿ ದಡ್ರಂತ ನಾನು ಅನ್ಕೊಂಡಿಲ್ಲಾಗಿದ್ದೇವ. ನೀವು ಕೇಳ್ಬೇಕಾಗಿತ್ತು, ಯವ್ವ ಯಾ ಶುಂಠಿ ಹಾಕ್ಬೇಕು ಬೇ, ಒಣ ಶುಂಠಿ ಹಾಕ್ಬೇಕಾ ಹಸಿ ಶುಂಠಿ ಹಾಕ್ಬೇಕಾ, ಹೆಂಗೆ ಹಾಕಬೇಕ ಬೇ ಅಂತ ನೀವೇನಾರು ಕೇಳಿದ್ರೇನ ಶುಂಠಿ ಹಾಕೊಂಡು ಚಾ ಮಾಡ್ಕೊಂಬ ಅಂತ ಅಂದ ತಕ್ಷಣ ಪುಟು 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 ಅಂತ ಓಡೋದ್ರಿ. ನಿಮ್ಗೆ ಗೊತ್ತಾಯ್ತು ಬಿಡು ಅಂತ ಅನ್ಕೊಂಡಿದ್ದೆ. ನಾ ಒಣ ಶುಂಠಿದೆಲ್ಲ ಚಾ ಕುಡಿಯಂಗಿಲ್ಲಪ್ಪ, ನನಗೇನಿದ್ರು ಹಸಿ ಶುಂಠಿದೆ ಚಾ ಬೇಕು. ನಡ್ರಿ ಹೋಗಿ ಹಸಿ ಶುಂಠಿನ ಜಜ್ಜಿ ಹಾಕಿ ಚಾ ಮಾಡ್ಕೊಂಬರ್ರಿ. ಯವ್ವ ಮತ್ತೆ ಚಾ ಮಾಡ್ಕೊಂಬರ್ಬೇಕನ್ಬೇ. ನಾನು ಹೇಳ್ದಷ್ಟು ಮಾಡ್ರಿ ಹೋಗ್ರಿ.